ಮರದ ಕೊಂಬೆ ಬಿದ್ದು ಅಕ್ಷಯ್ ದುರಂತ ಅಂತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವಿರುದ್ಧ ಅಕ್ಷಯ್ ಕುಟುಂಬ ಆಕ್ರೋಶ ಹೊರಹಾಕಿದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೇನೆ ಅಕ್ಷಯ್ ಮೃತಪಟ್ಟಿದ್ದಾನೆ. ನಮ್ಗೆ ಯಾಕೆ ಹೆಚ್ಚಿನ ಪರಿಹಾರ ನೀಡ್ತಾ ಇಲ್ಲ? ಕಾಲ್ತುಳಿತ ಪ್ರಕರಣದಲ್ಲಿ 25 ಲಕ್ಷ ಪರಿಹಾರ ನೀಡಲಾಗಿದೆ. ನಮಗೆ ಬಿಬಿಎಂಪಿ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ ಅಕ್ಷಯ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಮೃತ ಅಕ್ಷಯ್ ಅವರ ಅಣ್ಣ ಬೆನಕರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ಸರ್ ನಾವು ಇವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಕಾಂಪನ್ಸೇಷನ್ ಅಂತ. ಸೊ ನಾವು ಹಾಸ್ಪಿಟಲ್ ಬಿಲ್ ಅಲ್ಲಿ ನಮ್ದು 5,60,000 ಏನೋ ಹಾಸ್ಪಿಟಲ್ ಬಿಲ್ ಆಗಿತ್ತು. ಅವ್ರು ಅದಕ್ಕೆ 4,60,000 ಆಲ್ರೆಡಿ ಒಂದು ಚೆಕ್ ಕೊಟ್ಟಿದ್ದಾರೆ. 4,06,000 ಒಂದು ಚೆಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನು ಮಿಕ್ಕಿದ್ದು ನಾವು ಅಪ್ಲೈ ಮಾಡಿದ್ರೆ ಅವರು ಅಪ್ರೂವಲ್ ತಗೊಂಡು ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ಮಿಕ್ಕಿದ್ದು ರಿಮೈನಿಂಗ್ ಅಮೌಂಟ್ ಏನಿದೆ ಅದು ಬಿಟ್ಟು ನಾವು ಕೈಯಿಂದ 1,60,000 ಪ್ಲಸ್ ಆಂಬ್ಯುಲೆನ್ಸ್ ಅದು ಇದೆಲ್ಲ ಚರ್ಚಿ 170 ನಾವು ಖರ್ಚು ಮಾಡಿದೀವಿ. ಅದ್ರದ್ದು ನಾವು ಅವ್ರು ಕೊಡ್ಲಿಕ್ಕೆ ಬರಲಿಲ್ಲ. ಅವರು ಅಂಡರ್ ಏನಿದೆ ಇಷ್ಟೇನೆ ಬರಕ್ಕಾಗೋದು. ಅದೇನಿದೆ ನೀವು ಮತ್ತೆ ಮನವಿ ಸಲ್ಲಿಸಿ ಮತ್ತೆ ಅದನ್ನ ತಗೊಬೇಕು ಅಂತ ಹೇಳಿದಾರೆ. ಅದ್ ಬಿಟ್ಟು ನನ್ನ ತಮ್ಮನ ಲೈಫ್ಗೆ 5 ಲಕ್ಷ ರೂಪಾಯಿ ಬಿಬಿಎಂಪಿ ನಮ್ಮ ಇದಿರೋದೇ 5 ಲಕ್ಷ ರೂಪಾಯಿ ಕೊಡಕ್ಕಾಗೋದು. ನಮ್ಮ ಲಿಮಿಟ್ ಇರೋದೇನೆ. ಏನೇ ಬರಬೇಕು ಅಂದ್ರೆ ನೀವು ಸರ್ಕಾರ ಕೇಳಬೇಕು ಅಂತ ಇದಾರೆ. ಇವಾಗ ನಾವು ಸರ್ಕಾರ ಅಂದ್ರೆ ಹೋಗ್ಬಿಟ್ಟು ಇಲ್ಲಿ ಹೈಕೋರ್ಟ್ ಮುಂದೆ ಕುತ್ಕೊಬೇಕಾ, ವಿಧಾನಸೌಧ ಮುಂದೆ ಕುತ್ಕೊಬೇಕಾ, ಇಲ್ಲಿ ಎಲ್ಲಿ ಕುತ್ಕೊಬೇಕು ಸರ್? ಸರ್ಕಾರ ಬಂದು ಕೊಡಬೇಕು ಅಂದ್ರೆ ನಮ್ಮ ಮಗ ಏನ್ ಕುಡಿದು ಹೋಗಿ ಬಿದ್ದಿದ್ನ, ಇಲ್ಲಾಂದ್ರೆ ಇನ್ನೊಂದು ಮಾಡ್ಕೊಂಡ್ ಬಿದ್ದಿದ್ನ? ಯಾರು ಎಲ್ಲೆಲ್ಲೋ ಬಿದ್ದು ಸತ್ತಿರೋರಿಗೆ ಸರ್ಕಾರದವ್ರು ಮನೆಗೆ ಹೋಗಿ ಚೆಕ್ಗಳು ಕೊಡ್ತಾರಂತೆ. ಒಬ್ರು ಎಂ.ಎಲ್.ಎ ನಮ್ಮ ಎಂ.ಎಲ್.ಎ ರವಿ ಸುಬ್ರಹ್ಮಣ್ಯ ಅವರೊಬ್ರು ಬಿಟ್ಟೆ ಸರ್. ನಮ್ಗೆ ಇನ್ಯಾರು ಸರ್ಕಾರದಿಂದ ಯಾರು ಬಂದಿಲ್ಲ, ಒಂದ್ ಕೇಳಿಲ್ಲ. ನೀವು ಏನ್ ಬದುಕಿರೋ ಯಾಕೆ ಸರ್ಕಾರಕ್ಕೆ ಯಾರಿಗೂ ಗೊತ್ತೇ ಆಗಿಲ್ಲ ಸರ್, ಕೇಳ್ಸೇ ಇಲ್ವಾ? ಯಾರೋ ಎಲ್ಲ ಸ್ಟ್ಯಾಂಪೇಡ್ ಆದವ್ರಿಗೆ ಮನೆಗೆ ಹೋಗಿ 25 ಲಕ್ಷ ಕೊಡ್ತಾರಂತೆ. ನಮ್ಮ ಮಗ ಮನೆಗೆ ದುಡ್ಕೊಂಬರಿತಾ ಇದ್ ಮಗ ಮರ ಬಿದ್ದು ಸತ್ತಿದ್ದಕ್ಕೆ 5 ಲಕ್ಷ ರೂಪಾಯಿ ಚಿಲ್ಲರೆ ಅಂತ ಬಿಸಾಕಿದಾರೆ ನೀವು ಸರ್ಕಾರದವರು. ಹಂಗಾದ್ರೆ ಅವ್ನ ಲೈಫ್ ಅಲ್ಲಿ 5 ಲಕ್ಷನ. ನಮ್ ತಂದೆಗೆ ತಿಂಗಳಿಗೆ 10 ಡಯಾಲಿಸಿಸ್, 10ರಿಂದ 11 ಡಯಾಲಿಸಿಸ್ ಮಾಡಬೇಕು. ತಿಂಗಳಿಗೆ ಕಮ್ಮಿ ಅಂದ್ರೆ 32-33 ಸಾವಿರ ಖರ್ಚಾಗುತ್ತೆ. ಯಾರು ಸರ್ ಕೊಟ್ಟು? ನನಗೆ ಬರೋದು 19,000 ಸಂಬಳ ಸರ್. ಇವಾಗ ನಾನು 2 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದೀನಿ. 19,000 ಸಂಬಳ ನನ್ನ ಮನೆ ನೋಡ್ಕೊಬೇಕಾ, ನಮ್ಮ ಅಜ್ಜಿ ತಾತನ ನೋಡ್ಕೊಬೇಕಾ, ನಮ್ಮ ಮನೆ ನೋಡ್ಕೊಬೇಕಾ, ಇಲ್ಲಾಂದ್ರೆ ನಮ್ಮ ತಂದೆ ಡಯಾಲಿಸಿಸ್ ನೋಡ್ಕೊಬೇಕಾ ಸರ್? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಪರಿಹಾರ ಅಂತ ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಕಾಲ್ತುಳಿತ ದುರಂತದಲ್ಲೂ ಕೂಡ ಮನೆ ಮಂದಿಯನ್ನ ಕಳ್ಕೊಂಡಿದ್ರು ಕುಟುಂಬಸ್ಥರು. ಪರಿಹಾರ ಅವ್ರಿಗೆ ಸಿಕ್ತು. ಈಗ ಅಕ್ಷಯ್ ಕುಟುಂಬಸ್ಥರು ಕೂಡ ಕೇಳ್ತಿರೋದೇನೆ. ಇದು ಅಕ್ಷಯ್ ತಪ್ಪಲ್ಲ, ಬಿಬಿಎಂಪಿ ನಿರ್ಲಕ್ಷ್ಯ. ಹೀಗಾಗಿ ಪರಿಹಾರ ಅಲ್ಲೊಂದ್ ರೀತಿ ಇಲ್ಲೊಂದ್ ರೀತಿ ಆಗೋದು ಯಾವ ನ್ಯಾಯ ಅನ್ನೋದವ್ರ ಮಾತು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಅಕ್ಷಯ್ ಕುಟುಂಬಕ್ಕೆ ಅಂದ್ರೆ ಬಿಬಿಎಂಪಿ ಇದೀಗ 5 ಲಕ್ಷ ಪರಿಹಾರ ನೀಡಿದೆ. ಮತ್ತೊಂದ್ ಕಡೆ ಅಕ್ಷಯ್ ಕುಟುಂಬದವರು ಸಹ ಈಗ ಬಿಬಿಎಂಪಿಯ ವಲಯ ಆಯುಕ್ತರ ಮೀಟ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ನಿರ್ಗಮಿತ ಡಿಸಿಪಿ ಸ್ವಾಮಿ ಸರ್ ಸಹ ಒಂದು ಆ ಸಭೆಯಲ್ಲಿ ಸಹ ಭಾಗಿಯಾಗಿದ್ರು. ಹಲವಾರು ವಿಚಾರ ಆಯ್ತು. ಅಂದ್ರೆ ಇವರು ಆಗ್ರಹ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರಿಗೆ ಏನಾದ್ರೂ ಸರ್ಕಾರಿ ಕೆಲಸ ಕೊಡಬೇಕು, ಬಿಬಿಎಂಪಿ ಕೆಲಸ ಕೊಡಬೇಕು. ಯಾಕಂದ್ರೆ ಅಕ್ಷಯ್ ಒಬ್ಬ ಇದ್ದ, ಇಡೀ ಕುಟುಂಬ ನೋಡಿಕೊಳ್ತಿದ್ದ. ಬಟ್ ಇದೀಗ ತುಂಬಾ ತೊಂದರೆ ಆಗುತ್ತೆ. ಅವರ ಅಪ್ಪನಿಗೆ ಡಯಾಲಿಸಿಸ್ ಇದೆ, ತುಂಬಾ ಖರ್ಚಾಗುತ್ತೆ. ಇನ್ನು ಅವರ ಅಪ್ಪಗೆ ಹುಷಾರಿಲ್ಲ. ಹೀಗಾಗಿ ಅವ್ರನ್ನ ಯಾರು ನೋಡಿಕೊಳ್ಳಬೇಕು ಎಂಬುದು ಒಂದ್ ಕಡೆ ಕುಟುಂಬಸ್ಥರ ಆಗ್ರಹವಾಗಿದೆ. ಹೀಗಾಗಿ ಒಂದ್ ಕಡೆ 5 ಲಕ್ಷ, ಒಂದು ಸಾವಿಗೆ 5 ಲಕ್ಷ ಮಾತ್ರ ಇವರು ಕೊಡ್ತಿದ್ದಾರೆ. ಸರಿಯಲ್ಲ. ಯಾಕಂದ್ರೆ ಕಾಲ್ ತುಳಿತಕ್ಕೆ ಒಳಗಾಗಿ 25 ಲಕ್ಷ ಮನೆಗೆ ಹೋಗಿ ಪರಿಹಾರ ಕೊಡ್ತಾರೆ. ನಮ್ಮ ತಮ್ಮ ಏನ್ ಮಾಡಿಲ್ಲ, ಮನೆಗೆ ಬರುವಾಗ ಮರ ಬಿದ್ದಿದೆ, ಮರ ತೆರವು ಮಾಡೋರು ಯಾರು? ಬಿಬಿಎಂಪಿ ಕೆಲಸ. ಬಿಬಿಎಂಪಿ ಒಂದು ತಂಡ ಇರುತ್ತೆ, ಅದಕ್ಕೆ ಕೋಟಿಗಟ್ಟಲೆ ಅನುದಾನ ಬರುತ್ತೆ ಮರ ತೆರವು ವಿಚಾರವಾಗಿ. ಅವ್ರ ನಿರ್ಲಕ್ಷ್ಯಕ್ಕೆ ನಮ್ಮ ತಮ್ಮ ಮೃತಪಟ್ಟಿದ್ದಾನೆ. ಹೀಗಾಗಿ ನಮಗೆ 5 ಲಕ್ಷ ಪರಿಹಾರ ಬೇಡ, ಒಂದ್ ಕಡೆ ಕೆಲಸ ಕೊಡಿ, ಇಲ್ಲ ಜಾಸ್ತಿ ಪರಿಹಾರ ನೀಡಿ ಅಂತ ಒಂದ್ ಕಡೆ ವಲಯ ಆಯುಕ್ತರಿಗೆ ಒಂದ್ ಕಡೆ ಮನವಿ ಮಾಡಿದರೆ, ವಲಯ ಆಯುಕ್ತರು ಸಹ ಈ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಮತ್ತೊಂದು ಕಡೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಮತ್ತು ಬಿಬಿಎಂಪಿಗೆ ಈ ಒಂದು ವರದಿಯನ್ನ ಕಳಿಸ್ತಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾ, ಒಂದ್ ಕಡೆ ಪರಿಹಾರ ಜಾಸ್ತಿ ಮಾಡುತ್ತಾ ಅಥವಾ ಬಿಬಿಎಂಪಿ ಏನಾದ್ರೂ ಆ ಒಂದು ಕುಟುಂಬಸ್ಥರಿಗೆ ಒಂದು ಕಡೆ ಉದ್ಯೋಗ ನೀಡುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಮರದ ಕೊಂಬೆ ಬಿದ್ದು ಅಕ್ಷಯ್ ದುರಂತ ಅಂತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವಿರುದ್ಧ ಅಕ್ಷಯ್ ಕುಟುಂಬ ಆಕ್ರೋಶ ಹೊರಹಾಕಿದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೇನೆ ಅಕ್ಷಯ್ ಮೃತಪಟ್ಟಿದ್ದಾನೆ. ನಮ್ಗೆ ಯಾಕೆ ಹೆಚ್ಚಿನ ಪರಿಹಾರ ನೀಡ್ತಾ ಇಲ್ಲ? ಕಾಲ್ತುಳಿತ ಪ್ರಕರಣದಲ್ಲಿ 25 ಲಕ್ಷ ಪರಿಹಾರ ನೀಡಲಾಗಿದೆ. ನಮಗೆ ಬಿಬಿಎಂಪಿ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ ಅಕ್ಷಯ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಮೃತ ಅಕ್ಷಯ್ ಅವರ ಅಣ್ಣ ಬೆನಕರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ಸರ್ ನಾವು ಇವಾಗ 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಕಾಂಪನ್ಸೇಷನ್ ಅಂತ. ಸೊ ನಾವು ಹಾಸ್ಪಿಟಲ್ ಬಿಲ್ ಅಲ್ಲಿ ನಮ್ದು 5,60,000 ಏನೋ ಹಾಸ್ಪಿಟಲ್ ಬಿಲ್ ಆಗಿತ್ತು. ಅವ್ರು ಅದಕ್ಕೆ 4,60,000 ಆಲ್ರೆಡಿ ಒಂದು ಚೆಕ್ ಕೊಟ್ಟಿದ್ದಾರೆ. 4,06,000 ಒಂದು ಚೆಕ್ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನು ಮಿಕ್ಕಿದ್ದು ನಾವು ಅಪ್ಲೈ ಮಾಡಿದ್ರೆ ಅವರು ಅಪ್ರೂವಲ್ ತಗೊಂಡು ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ಮಿಕ್ಕಿದ್ದು ರಿಮೈನಿಂಗ್ ಅಮೌಂಟ್ ಏನಿದೆ
ಅದ್ ಬಿಟ್ಟು ನಾವು ಕೈಯಿಂದ 1,60,000 ಪ್ಲಸ್ ಆಂಬ್ಯುಲೆನ್ಸ್ ಅದು ಇದೆಲ್ಲ ಚರ್ಚಿ 170 ನಾವು ಖರ್ಚು ಮಾಡಿದೀವಿ. ಅದ್ರದ್ದು ನಾವು ಅವ್ರು ಕೊಡ್ಲಿಕ್ಕೆ ಬರಲಿಲ್ಲ. ಅವ್ರ ಅಂಡರ್ ಅಲ್ಲಿ ಏನಿದೆ ಇಷ್ಟೇನೆ ಬರಕ್ಕಾಗೋದು. ಅದೇನಿದೆ ನೀವು ಮತ್ತೆ ಮನವಿ ಸಲ್ಲಿಸಿ ಮತ್ತೆ ಅದನ್ನ ತಗೊಬೇಕು ಅಂತ ಹೇಳಿದಾರೆ. ಅದ್ ಬಿಟ್ಟು ನನ್ನ ತಮ್ಮನ ಲೈಫ್ಗೆ 5 ಲಕ್ಷ ರೂಪಾಯಿ ಬಿಬಿಎಂಪಿ ನಮ್ಮ ಇದಿರೋದೇ 5 ಲಕ್ಷ ರೂಪಾಯಿ ಕೊಡಕ್ಕಾಗೋದು. ನಮ್ಮ ಲಿಮಿಟ್ ಇರೋದೇನೆ. ಏನೇ ಬರ್ಬೇಕು ಅಂದ್ರೆ ನೀವು ಸರ್ಕಾರ ಕೇಳಬೇಕು ಅಂತ ಇದಾರೆ. ಇವಾಗ ನಾವು ಸರ್ಕಾರ ಅಂದ್ರೆ ಹೋಗ್ಬಿಟ್ಟು ಇಲ್ಲಿ ಹೈಕೋರ್ಟ್ ಮುಂದೆ ಕುತ್ಕೊಬೇಕಾ, ವಿಧಾನಸೌಧ ಮುಂದೆ ಕುತ್ಕೊಬೇಕಲ್ಲ, ಇಲ್ಲಿ ಎಲ್ಲಿ ಕುತ್ಕೊಬೇಕು ಸರ್? ಸರ್ಕಾರ ಬಂದ್ ಕೊಡ್ಬೇಕು ಅಂದ್ರೆ ನಮ್ಮ ಮಗ ಏನ್ ಕುಡಿದು ಹೋಗಿ ಬಿದ್ದಿದ್ನ, ಇಲ್ಲಾಂದ್ರೆ ಇನ್ನೊಂದ್ ಮಾಡ್ಕೊಂಡ್ ಬಿದ್ದಿದ್ನ? ಯಾರು ಎಲ್ಲೆಲ್ಲೋ ಬಿದ್ದು ಸತ್ತಿರೋರಿಗೆ ಸರ್ಕಾರದವ್ರು ಮನೆಗೆ ಹೋಗಿ ಚೆಕ್ಗಳು ಕೊಡ್ತಾರಂತೆ. ಒಬ್ರು MLA ನಮ್ MLA ರವಿ ಸುಬ್ರಹ್ಮಣ್ಯ ಅವರೊಬ್ರು ಬಿಟ್ಟೆ ಸರ್. ನಮ್ಗೆ ಇನ್ಯಾರು ಸರ್ಕಾರದಿಂದ ಯಾರು ಬಂದಿಲ್ಲ, ಕೇಳಿಲ್ಲ. ನೀವು ಏನ್ ಬದುಕಿರೋ ಯಾಕೆ ಸರ್ಕಾರಕ್ಕೆ ಯಾರಿಗೂ ಗೊತ್ತೇ ಆಗಿಲ್ಲ ಸರ್, ಕೇಳ್ಸಾ ಇಲ್ವಾ? ಯಾರೋ ಎಲ್ಲ ಸ್ಟ್ಯಾಂಪೇಡ್ ಆದವ್ರಿಗೆ ಮನೆಗೆ ಹೋಗಿ 25 ಲಕ್ಷ ಕೊಡ್ತಾರಂತೆ. ನಮ್ಮ ಮಗ ಮನೆಗೆ ದುಡ್ಕೊಂಡ್ ಬರೀತಾ ಇದ್ ಮಗ ಮರ ಬಿದ್ದು ಸತ್ತಿದ್ದಕ್ಕೆ 5 ಲಕ್ಷ ರೂಪಾಯಿ ಚಿಲ್ಲರೆ ಅಂತ ಬಿಸಾಕಿದಾರ ನೀವು ಸರ್ಕಾರದವರು. ಹಂಗಾದ್ರೆ ಅವ್ನ ಲೈಫ್ ಅಲ್ಲಿ 5 ಲಕ್ಷನ. ನಮ್ ತಂದೆಗೆ ತಿಂಗಳಿಗೆ 10 ಡಯಾಲಿಸಿಸ್, 10 ರಿಂದ 11 ಡಯಾಲಿಸಿಸ್ ಮಾಡಬೇಕು. ತಿಂಗಳಿಗೆ ಕಮ್ಮಿ ಅಂದ್ರೆ 32-33 ಸಾವಿರ ಖರ್ಚಾಗುತ್ತೆ. ಯಾರು ಸರ್ ತಂದ್ಕೊಟ್ಟು? ನನಗೆ ಬರೋದು 19,000 ಸಂಬಳ ಸರ್. ಇವಾಗ ನಾನು 2 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇದೀನಿ. 19,000 ಸಂಬಳ ನಾನು ಮನೆ ನೋಡ್ಕೊಬೇಕಾ, ನಮ್ಮ ಅಜ್ಜಿದಾತನ ನೋಡ್ಕೊಬೇಕಾ, ನಮ್ಮ ಮನೆ ನೋಡ್ಕೊಬೇಕಾ, ಇಲ್ಲಾಂದ್ರೆ ನಮ್ಮ ತಂದೆ ಡಯಾಲಿಸಿಸ್ ನೋಡ್ಕೊಬೇಕಾ ಸರ್? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಪರಿಹಾರ ಅಂತ ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಕಾಲ್ತುಳಿತ ದುರಂತದಲ್ಲೂ ಕೂಡ ಮನೆ ಮಂದಿಯನ್ನ ಕಳ್ಕೊಂಡಿದ್ರು ಕುಟುಂಬಸ್ಥರು, ಪರಿಹಾರ ಅವ್ರಿಗೆ ಸಿಕ್ತು. ಈಗ ಅಕ್ಷಯ್ ಕುಟುಂಬಸ್ಥರು ಕೂಡ ಕೇಳ್ತಿರೋದೇನೆ. ಇದು ಅಕ್ಷಯ್ ತಪ್ಪಲ್ಲ, ಬಿಬಿಎಂಪಿ ನಿರ್ಲಕ್ಷ್ಯ. ಹೀಗಾಗಿ ಪರಿಹಾರ ಅಲ್ಲೊಂದ್ ರೀತಿ ಇಲ್ಲೊಂದ್ ರೀತಿ ಆಗೋದು ಯಾವ ನ್ಯಾಯ ಅನ್ನೋದು ಅವ್ರ ಮಾತು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಅಕ್ಷಯ್ ಕುಟುಂಬಕ್ಕೆ ಅಂದ್ರೆ ಬಿಬಿಎಂಪಿ ಇದೀಗ 5 ಲಕ್ಷ ಪರಿಹಾರ ನೀಡಿದೆ. ಮತ್ತೊಂದ್ ಕಡೆ ಅಕ್ಷಯ್ ಕುಟುಂಬದವರು ಸಹ ಈಗ ಬಿಬಿಎಂಪಿಯ ವಲಯ ಆಯುಕ್ತರ ಮೀಟ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ನಿರ್ಗಮಿತ ಡಿಸಿಪಿ ಸ್ವಾಮಿ ಸರ್ ಸಹ ಒಂದು ಆ ಸಭೆಯಲ್ಲಿ ಸಹ ಭಾಗಿಯಾಗಿದ್ರು. ಹಲವಾರು ವಿಚಾರ ಆಯ್ತು. ಅಂದ್ರೆ ಇವರು ಆಗ್ರಹ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರಿಗೆ ಏನಾದ್ರೂ ಸರ್ಕಾರಿ ಕೆಲಸ ಕೊಡಬೇಕು, ಬಿಬಿಎಂಪಿ ಕೆಲಸ ಕೊಡಬೇಕು. ಯಾಕಂದ್ರೆ ಅಕ್ಷಯ್ ಒಬ್ಬ ಇದ್ದ, ಇಡೀ ಕುಟುಂಬ ನೋಡಿಕೊಳ್ತಿದ್ದ. ಬಟ್ ಇದೀಗ ತುಂಬಾ ತೊಂದರೆ ಆಗುತ್ತೆ. ಅವರ ಅಪ್ಪನಿಗೆ ಡಯಾಲಿಸಿಸ್ ಇದೆ, ತುಂಬಾ ಖರ್ಚಾಗುತ್ತೆ. ಇನ್ನು ಅವರ ಅಪ್ಪಗೆ ಹುಷಾರಿಲ್ಲ. ಹೀಗಾಗಿ ಅವ್ರನ್ನ ಯಾರು ನೋಡಿಕೊಳ್ಳಬೇಕು ಎಂಬುದು ಒಂದ್ ಕಡೆ ಕುಟುಂಬಸ್ಥರ ಆಗ್ರಹವಾಗಿದೆ. ಹೀಗಾಗಿ ಒಂದ್ ಕಡೆ 5 ಲಕ್ಷ, 1,000ಗೆ 5 ಲಕ್ಷ ಮಾತ್ರ ಇವರು ಕೊಡ್ತಿದ್ದಾರೆ, ಸರಿಯಲ್ಲ. ಯಾಕಂದ್ರೆ ಕಾಲ್ ತುಳಿತಕ್ಕೆ ಒಳಗಾಗಿ 25 ಲಕ್ಷ ಮನೆಗೆ ಹೋಗಿ ಪರಿಹಾರ ಕೊಡ್ತಾರೆ. ನಮ್ಮ ತಮ್ಮ ಏನ್ ಮಾಡಿಲ್ಲ, ಮನೆಗೆ ಬರುವಾಗ ಮರ ಬಿದ್ದಿದೆ, ಮರ ತೆರವು ಮಾಡೋರು ಯಾರು? ಬಿಬಿಎಂಪಿ ಕೆಲಸ. ಬಿಬಿಎಂಪಿ ಒಂದು ತಂಡ ಇರುತ್ತೆ, ಅದಕ್ಕೆ ಕೋಟಿಗಟ್ಟಲೆ ಅನುದಾನ ಬರುತ್ತೆ ಮರ ತೆರವು ವಿಚಾರವಾಗಿ. ಅವ್ರ ನಿರ್ಲಕ್ಷ್ಯಕ್ಕೆ ನಮ್ಮ ತಮ್ಮ ಮೃತಪಟ್ಟಿದ್ದಾನೆ. ಹೀಗಾಗಿ ನಮಗೆ 5 ಲಕ್ಷ ಪರಿಹಾರ ಬೇಡ, ಒಂದ್ ಕಡೆ ಕೆಲಸ ಕೊಡಿ, ಇಲ್ಲ ಜಾಸ್ತಿ ಪರಿಹಾರ ನೀಡಿ ಅಂತ ಒಂದ್ ಕಡೆ ವಲಯ ಆಯುಕ್ತರಿಗೆ ಒಂದ್ ಕಡೆ ಮನವಿ ಮಾಡಿದರೆ, ವಲಯ ಆಯುಕ್ತರು ಸಹ ಈ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಮತ್ತೊಂದು ಕಡೆ ಸರ್ಕಾರಕ್ಕೆ ಅಂದ್ರೆ ಸರ್ಕಾರಕ್ಕೆ ಮತ್ತು ಬಿಬಿಎಂಪಿಗೆ ಈ ಒಂದು ವರದಿಯನ್ನ ಕಳಿಸ್ತಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾ, ಒಂದ್ ಕಡೆ ಪರಿಹಾರ ಜಾಸ್ತಿ ಮಾಡುತ್ತಾ ಅಥವಾ ಬಿಬಿಎಂಪಿ ಏನಾದ್ರೂ ಆ ಒಂದು ಕುಟುಂಬಸ್ಥರಿಗೆ ಒಂದು ಕಡೆ ಉದ್ಯೋಗ ನೀಡುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.